ಸಂಡೇ ಆಫ್ಟರ್ನೂನ್ ಮನೆಯಲ್ಲಿ ಜೀರಿಗೆ ಪುಡಿ ಇರಲಿಲ್ಲ, ಅದನ್ನು ರೆಡಿ ಮಾಡಿಕೊಂಡು ಸಂಡೇ ಸ್ಪೆಷಲ್ಗೆ ಅಂತೇಳಿ ಚೆಟ್ಟಿನಾಡು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದಕ್ಕೆ ತೆಂಗಿನ ಹಾಲು ಬೇಕು, ಅದನ್ನು ರೆಡಿ ಮಾಡ್ಕೊಂಡು ಅದನ್ನು ಎತ್ತಿಟ್ಕೊಂಡಿದ್ದ ನಂತರ ಮಶ್ರೂಮ್, ಈರುಳ್ಳಿ, ಟೊಮೊಟೊ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಅದನ್ನು ಎತ್ತಿಟ್ಕೊಂಡ ನಂತರ ಮಶ್ರೂಮಿಗೆ ಅರಿಶಿನ ಪುಡಿ, ಧನಿಯಾ ಪುಡಿ, ಬಿರಿಯಾನಿ ಪುಡಿ, ಉಪ್ಪು, ಖಾರದ ಪುಡಿ, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದನ್ನು ಮಿಕ್ಸ್ ಮಾಡಿದ ನಂತರ ಜೀರಿಗೆ ಪುಡಿನ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕನಿಷ್ಠ ಅಂದರೆ ಒಂದು 30 ನಿಮಿಷ ಇದನ್ನು ಎತ್ತಿಡ್ತಾ ಇದ್ದೀನಿ. ಇದನ್ನು ಎತ್ತಿಟ್ಟಿದ ನಂತರ ಇದಕ್ಕೆ ಬಾಸುಮತಿ ಅಕ್ಕಿನ ಬಳಸ್ತಾ ಇದ್ದೀನಿ. ಇಲ್ಲಿ 2 ಲೋಟ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಅದನ್ನು ಸಹ ಎತ್ತಿಡ್ತಾ ಇದ್ದೀನಿ. ಒಂದು 15 ನಿಮಿಷ ಎತ್ತಿಡ್ತಾ ಇದ್ದೀನಿ. ಇದನ್ನು ಎತ್ತಿಟ್ಟಿದ ನಂತರ ನಾನಿಲ್ಲಿ ಒಂದು ಕಡಾಯಿಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ತುಪ್ಪನೂ ಹಾಕಿ, ಇದು ಬಿಸಿ ಆದಮೇಲೆ ಓಲ್ ಸ್ಪೈಸಸ್ ಹಾಕಿ, ಅದು ಬಿಸಿ ಆದಮೇಲೆ ಈರುಳ್ಳಿ ಹಾಕಿ, ಹಾಗೆಯೇ 3 ಹಸಿಮೆಣಸಿನ್ಕಾಯಿನ ಹಾಕಿ ಸಾಫ್ಟಾಗಿ ಅದನ್ನು ಬೇಯಿಸ್ತಾ ಇದ್ದೀನಿ. ಇದನ್ನು ಬೇಯಿಸಿದ ನಂತರ ಟೊಮೊಟೊ ಹಾಗೆಯೇ ಪುದೀನ ಸೊಪ್ಪನ್ನು ಹಾಕಿ ಸಾಫ್ಟಾಗಿ ಬರೋ ಥರ ಇದನ್ನು ಬೇಯಿಸಿದ ನಂತರ ಮಿಕ್ಸ್ ಮಾಡಿ ಇಟ್ಟಿದ್ದಂಥ ಮಶ್ರೂಮನ್ನು ಹಾಕಿ 5 ನಿಮಿಷ ಫ್ರೈ ಮಾಡಬೇಕು. ಇದನ್ನು ಫ್ರೈ ಮಾಡಿದ ನಂತರ 2 ಲೋಟ ಬಾಸುಮತಿ ಅಕ್ಕಿಗೆ 2 ಲೋಟ ತೆಂಗಿನ ಹಾಲು, 2 ಲೋಟ ನೀರನ್ನು ಸೇರಿಸಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಇದು ಕುದಿಯುವ ಹಂತದಲ್ಲಿ ತೊಳೆದಿಟ್ಟಿರುವ ಬಾಸುಮತಿ ಅಕ್ಕಿ ಸೇರಿಸಿ ಸ್ಮೂತಾಗಿ ಟರ್ನ್ ಮಾಡಿ 15 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿದ್ರೆ ರೆಡಿಯಾಗುತ್ತೆ ಚೆಟ್ಟಿನಾಡು ಮಶ್ರೂಮ್ ಬಿರಿಯಾನಿ. ಇದಾಗಿತ್ತು ಸಂಡೇ ಸ್ಪೆಷಲ್.